ನಟ ದರ್ಶನ್ಗೆ 2 ವರ್ಷದ ಹಿಂದೆ ಕಾಡ್ತಿದ್ದಂತೆ ಶತ್ರು ಬಾಧೆ ಕಾಟ. ಈ ವಿಚಾರವಾಗಿ ಖ್ಯಾತ ಜ್ಯೋತಿಷ್ಯರು ಸೂಚನೆಯನ್ನ ಮುನ್ನೆಚ್ಚರಿಕೆಯಾಗಿ ನೀಡಿದ್ರಂತೆ. ಜ್ಯೋತಿಷಿ ಮಾತಿನಂತೆ ದರ್ಶನ್ ಮನೆಯಲ್ಲಿ ಈ ಹಿಂದೆಯೇ ಪೂಜೆ ಪುನಸ್ಕಾರ ನಡೆದಿತ್ತು. ದರ್ಶನ್ ಬಂಧನವಾಗುವ ಮುಂಚೆ ವಿಶೇಷ ಪೂಜೆ ನಡೆದಿದ್ದು, ಪೂಜೆ ನಂತರವೂ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ದರ್ಶನ್. ಪಬ್ಲಿಕ್ ಟಿವಿಗೆ ನಟ ದರ್ಶನ್ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಭೀಕರ ಮರ್ಡರ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸವನ್ನು ಅನುಭವಿಸಿ ತದನಂತರ ಬಳ್ಳಾರಿ ಕಾರಾಗೃಹದಲ್ಲಿ ಕಂಬಿಯನ್ನ ಹೇಣಿಸಿದ್ರು ನಟ ದರ್ಶನ್. ತದನಂತರ ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ಸೇರಿದ್ರು. ಈಗ ಜಾಮೀನಿನ ಮೇಲೆ ಆಚೆ ಬಂದು ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ನಟ ದರ್ಶನ್ಗೆ 2 ವರ್ಷದ ಹಿಂದೆನೆ ಕಾಡ್ತಿದ್ದಂತೆ ಶತ್ರು ಕಾಟ. ಕೊಲೆ ಆರೋಪಕ್ಕೂ ಮುನ್ನ ಎಚ್ಚರಿಕೆಯನ್ನ ಒಬ್ಬರು ಖ್ಯಾತ ಜ್ಯೋತಿಷಿಗಳು ನೀಡಿದ್ರಂತೆ. ಹೀಗಾಗಿ ಜ್ಯೋತಿಷಿ ಮಾತಿನಂತೆ ಈ ಹಿಂದೆಯೇ ದರ್ಶನ್ ಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆದಿತ್ತು. ಶತ್ರುಕಾಟ ನಿವಾರಣೆಗೆ ಕೇರಳದ ದೇವಸ್ಥಾನದಲ್ಲಿ ನಟ ದರ್ಶನ್ ಪೂಜೆಯನ್ನ ಮಾಡಿಸಿದ್ದಾರೆ. ಖ್ಯಾತ ಜ್ಯೋತಿಷಿ ಸಲಹೆ ಮೇರೆಗೆ ನಡೆದ ಶತ್ರು ಸಂಹಾರ ಪೂಜೆ. ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ಕುಟುಂಬ ಸಮೇತರಾಗಿ ಪೂಜೆಯನ್ನ ಸಲ್ಲಿಸಿದ್ದು, ಶತ್ರುಬಾಧೆ ಪೂಜೆ ಜೊತೆಗೆ 3 ವಿಶೇಷ ಪೂಜೆಯನ್ನ ದರ್ಶನ್ ಮಾಡಿಸಿದ್ದಾರೆ. ಶತ್ರುಕಾಟ ಪೂಜೆ, ಅಷ್ಟದಿಗ್ಬಂಧನ ಜೊತೆಗೆ ಅಷ್ಟದಿಗ್ಬಂಧನದ ಪೂಜೆಯನ್ನ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿ. ಒಟ್ಟಾರೆಯಾಗಿ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಜೊತೆಗೆ ಮಗ ವಿನೀಶ್ ಹಾಗೆ ನಟ ಧನ್ವೀರ್ ಕೂಡ ದರ್ಶನ್ಗೆ ಸಾಥ್ ಕೊಟ್ಟಿದ್ರು ಇವತ್ತಿನ ಪೂಜೆಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, 2 ವರ್ಷದ ಹಿಂದೆ ಖ್ಯಾತ ಜ್ಯೋತಿಷಿಯರು ದರ್ಶನ್ಗೆ ಏನ್ ಎಚ್ಚರಿಕೆ ನೀಡಿದ್ರು, ಜೊತೆಗೆ ಇವತ್ತಿನ ಪೂಜೆ ಪುನಸ್ಕಾರ ಎಷ್ಟು ವಿಶೇಷವಾಗಿತ್ತು ಅಂತ? ಕಾವ್ಯ, ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕಳೆದ 2 ವರ್ಷಗಳ ಹಿಂದೆ ಕರ್ನಾಟಕದ ಜ್ಯೋತಿಷಿಯೊಬ್ಬರು, ಖ್ಯಾತ ಜ್ಯೋತಿಷಿಯೊಬ್ಬರು ನಟ ದರ್ಶನ್ ಅವ್ರ ಕುಟುಂಬಕ್ಕೆ, ಅವರ ಪತ್ನಿ ವಿಜಯಲಕ್ಷ್ಮಿಗೆ ಒಂದು ಸೂಚನೆ ಕೊಟ್ಟಿದ್ರು. 2 ವರ್ಷಗಳ ಕಾಲ ನಿಮ್ಮ ಸಮಯ ಸರಿಯಾಗಿಲ್ಲ, ಶತ್ರುಕಾಟ ಜಾಸ್ತಿ ಆಗಿದೆ, ಹಾಗಾಗಿ ಒಂದು ವಿಶೇಷ ಪೂಜೆ ಮಾಡಿಸಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ರು. ಅವರ ಸೂಚನೆ ಅಂತೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೂ, ಕೊಲೆ ಆದ ನಂತರದಲ್ಲಿ ಅವತ್ತು ಮಾರನೇ ದಿವಸ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಫ್ಲ್ಯಾಟಲ್ಲಿ ಆ ವಿಶೇಷ ಪೂಜೆ ನಡೆದಿತ್ತು. ಆ ಪೂಜೆ ನಡೆದ ನಂತರದಲ್ಲಿ ಅವರು ಮೈಸೂರಿಗೆ ಹೋದಂಥ ವೇಳೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರನ್ನು ಬಂಧನ ಕೂಡ ಮಾಡಲಾಗಿತ್ತು. ಬಂಧನ ಆದ ನಂತರದಲ್ಲಿ ಈಗ ಜಾಮೀನಿನ ಮೇಲೆ ಅವರು ಹೊರಗಡೆ ಇರುವಂಥದ್ದು. ಈಗ ಆ ಡೆವಿಲ್ ಸಿನಿಮಾ ಶೂಟಿಂಗ್ ಕೂಡ ನಡೀತಾ ಇದೆ. ಈ ಮಧ್ಯದಲ್ಲಿ ಅವರೀಗ ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕೇರಳದ ಕಣ್ಣೂರಿನ ಆ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಜ್ಯೋತಿಷಿ ಏನು ಹೇಳಿದ್ರು ಆ ಪೂಜೆಯನ್ನು, ಅಂದರೆ ಶತ್ರು ಸಂಹಾರ ಪೂಜೆಯನ್ನು ಇವತ್ತು ನೆರವೇರಿಸಿರುವಂಥದ್ದು. ಇವತ್ತು 12 ಗಂಟೆ ಸುಮಾರಿಗೆ ಕುಟುಂಬ ಸಮೇತ ಹೋದಂಥ ದರ್ಶನು, ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಮೂವರು ಕೂಡ ಹೋಗಿ ಇವತ್ತು 3 ವಿಶೇಷ ಬಗೆಯ ಪೂಜೆಗಳನ್ನು ಕೂಡ ನೆರವೇರಿಸಿರುವಂಥದ್ದು. ಹಾಗಾಗಿ ಆ ಜ್ಯೋತಿಷಿ ಏನು ಹೇಳಿದ್ರು, ಆ ಜ್ಯೋತಿಷಿ ಮಾತಿನಂತೆ ಈಗ ಶತ್ರು ಸಂಹಾರ ಪೂಜೆ ಜೊತೆಗೆ ಇನ್ನೊಂದು 2 ಪೂಜೆಗಳು ಒಟ್ಟು 3 ಪೂಜೆಗಳನ್ನು ಇವತ್ತು ನಟ ದರ್ಶನ್ ಕುಟುಂಬಸ್ಥರು ಕೇರಳದಲ್ಲಿ ಮಾಡಿರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ಉಮೇಶ್ ಡೀಟೇಲ್ಸ್ಗಾಗಿ.